ಚಳ್ಳಕೆರೆ ಪಟ್ಟಣದ ಇಂಡಿಯನ್ ಪಬ್ಲಿಕ್ ಶಾಲೆಯ ವತಿಯಿಂದ ಐಪಿಎಸ್ ಸಂಭ್ರಮ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವನ್ನು ಕೆಪಿಸಿಸಿ ಉಪಾಧ್ಯಕ್ಷ ಮುರಳೀಧರ ಹಾಲಪ್ಪ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಕರಿವೃಷಭಾದೇಶಿ ಕೇಂದ್ರದ ಶಿವಯೋಗೀಶ್ವರ ಮಹಾಸ್ವಾಮೀಜಿ, ಶಾಲೆಯ ಮುಖ್ಯ ಕಾರ್ಯದರ್ಶಿ ಡಾ ರುದ್ರಯ್ಯ ಹಿರೇಮಠ ಸೇರಿ ಶಾಲೆಯ ಸಿಬ್ಬಂದಿ, ಶಾಲಾ ಮಕ್ಕಳು ಹಾಗೂ ಪೋಷಕರು ಭಾಗಿಯಾಗಿದ್ದರು. ಈ ವೇಳೆ ಮಾತನಾಡಿದ ಮುರಳೀಧರ ಹಾಲಪ್ಪ, ಗ್ರಾಮಾಂತರ ಪ್ರದೇಶದಲ್ಲಿಯೂ ಉತ್ತಮ ಶಿಕ್ಷಣ ನೀಡಬಹುದು ಎಂಬುದೇ ಇಂಡಿಯನ್ ಪಬ್ಲಿಕ್ ಶಾಲೆ ಮಾದರಿಯಾಗಿದೆ. ಶಾಲೆಯಿಂದ ಹೊರಹೊಮ್ಮುತ್ತಿರುವ ಪ್ರತಿಭೆಗಳು ರಾಜ್ಯ ಮತ್ತು ಅಂತಾರಾಜ್ಯ ಮಟ್ಟದಲ್ಲಿ ತಮ್ಮ ಪ್ರತಿಭೆಯನ್ನ ಅನಾವರಣ ಮಾಡ್ತಾ ಇರುವುದು ಸಾಮಾನ್ಯ ವಿಷಯವಲ್ಲ ಎಂದರು. ಓದಿಗೆ ಬಡತನ ಅಡ್ಡಿಯಾಗಬಾರದು. ಉನ್ನತ ಹುದ್ದೆ ಪಡೆದೇ ತೀರ್ತೇವೆ ಎಂಬ ಛಲವಿಟ್ಟು ಓದಿದ್ರೆ ಎಲ್ಲವೂ ಗಳಿಸಲು ಸಾಧ್ಯ ಎಂದು ಹೇಳಿದರು. ಪ್ರತಿ ವರ್ಷ ಒಂದೊಂದು ಮೈಲ್ ಸ್ಟೋನ್ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದೆ. ಸ್ಪೋರ್ಟ್ಸ್ ಅಲ್ಲಂತೂ ತುಮಕೂರು ಜಿಲ್ಲೆಯಲ್ಲಿ ನೀವು ಇದಕ್ಕೆ ಹೆಮ್ಮೆ ಪಡಬೇಕು. ನಮ್ಮ ಇಂಡಿಯನ್ ಪಬ್ಲಿಕ್ ಸ್ಕೂಲು ನ್ಯಾಷನಲ್ ಲೆವೆಲ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಜೋರ ಚಪ್ಪಾಳೆ ತಡ್ತಿರೋದಕ್ಕೆ. ತುಮಕೂರು ಜಿಲ್ಲೆಯಲ್ಲಿ ಯಾವುದೇ ICSE, CBSE, ಸ್ಟೇಟ್ ಸಿಲೆಬಸ್ ಸ್ಕೂಲು ಆ ಮಟ್ಟಕ್ಕೆ ಯಾರೂ ಹೋಗಿಲ್ಲ. ನೀವುಗಳು ಅದನ್ನ ಬರೆಯಬಹುದು ಪತ್ರದ ಮುಖೇನ, ಫೋಟೋ ಮುಖೇನ ನೋಡೋದು ಬದಲು ನೀವುಗಳು ಲೈವ್ ಆಗಿ ಬಂದು ನೋಡಿದ್ರೆ ನಿಮಗೆ ಖುಷಿಯಾಗಿರೋದು. ನಮ್ಮ ಶಾಲೆ, ನಮ್ಮ ಇಂಡಿಯನ್ ಪಬ್ಲಿಕ್ ಸ್ಕೂಲು ಇಷ್ಟು ಲೆವೆಲ್ಗೆ ಹೋಗ್ಬಿಟ್ಟಿದೆಯಾ. ಸ್ಪೋರ್ಟ್ಸ್ ಅಲ್ಲಿ ಬೇರೆ ಬೇರೆ ತರದ ಆಕ್ಟಿವಿಟೀಸ್, ಹಾಗೇನೆ ಕಲ್ಚರಲ್ ರಿಲೇಟೆಡ್. ಈಗ ತಾನೇ ಪ್ರಿನ್ಸಿಪಾಲ್ ಅವರು ವಾರ್ಷಿಕ ವರದಿ ಆನ್ಯುವಲ್ ರಿಪೋರ್ಟ್ ಕೊಟ್ಟರು. ಇವುಗಳೆಲ್ಲ ಅದನ್ನೇ ಕೇಳಿದ ಆನ್ಯುವಲ್ ರಿಪೋರ್ಟ್ ಅಂತ ಹೇಳಿದ್ರೆ ಈ ಸ್ಕೂಲ್ ಅವರ ಪರ್ಫಾರ್ಮೆನ್ಸ್ ನೀವು ಹಾಗೆ ಪ್ರೋಗ್ರೆಸ್ ರಿಪೋರ್ಟ್ ನೋಡ್ತೀರಲ್ಲ ನಿಮ್ಮ ಮಕ್ಕಳು, ಹಾಗೆ ಸ್ಕೂಲ್ ಪ್ರೌಡ್ ಟು ಪ್ರೆಸೆಂಟ್ ಆನ್ಯುವಲ್ ರಿಪೋರ್ಟ್. ನಾನು ಜೂನ್ ತಿಂಗಳಿಂದ ಇಲ್ಲಿವರೆಗೂ ಡಿಸೆಂಬರ್ವರೆಗೂ ಏನೇನು ಆಕ್ಟಿವಿಟೀಸ್ ಮಾಡಿದ್ವಿ, ನಮ್ಮ ಚಟುವಟಿಕೆ ಏನೇನಿತ್ತು, ನಮ್ಮ ಮಕ್ಕಳದು ಪರ್ಫಾರ್ಮೆನ್ಸ್, ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಇವ್ರು ಹೇಳ್ತಾ ಬಂದರು. 99%, 98%, 90%. ಎಷ್ಟು ಖುಷಿಯಾಗುತ್ತಲ್ವ ಆ ಪರ್ಫಾರ್ಮೆನ್ಸ್ ಮಾಡ್ಬೇಕಲ್ಲ. ಹಾಗೆ ನಾಳೆ ನಿಮ್ಮ ಮಕ್ಕಳು ಸಹಿತ, ಉದಾಹರಣೆಗೆ ನಮ್ಮ ತುಮಕೂರು ಜಿಲ್ಲೆಯ ವ್ಯಾಪ್ತಿನಲ್ಲಿ ತಗೊಂಡ್ರೆ, ಯಾರು ಹಿರಿಯೂರಿನ ಮಾರಿ ಕಣಿವೆ ಡ್ಯಾಮು, ವಾಣಿ ವಿಲಾಸ ಸಾಗರ ಡ್ಯಾಮ್ ಕಟ್ಟಲಿಕ್ಕೆ ಬಂದಂತ ಒಬ್ಬ ಕಾರ್ಮಿಕರ ಮಗ ಇವತ್ತು ಪ್ರಭು ಅಂತೇಳಿ ನಮ್ಮ ಜಿಲ್ಲಾ ಪಂಚಾಯತ್ CEO ಆಗ್ತಾರೆ, IAS ಆಫೀಸರ್. ನಿಮ್ಮ ಮಕ್ಕಳು ಹಂಗಾಗಬೇಕು. ಈ ವೇಳೆ ಮಾತನಾಡಿದ ಡಾ ಕರಿವೃಷಭಾದೇಶಿ ಕೇಂದ್ರ ಶಿವಯೋಗಿ ಸ್ವಾಮೀಜಿ ಮಾತನಾಡಿ, ಉತ್ತಮ ಪ್ರಜೆಗಳನ್ನು ರೂಪಿಸಲು ಶಿಕ್ಷಕರು ಮತ್ತು ಪೋಷಕರ ಪಾತ್ರ ಬಹಳ ಮುಖ್ಯವಾಗಿದೆ. ತಮ್ಮ ಸಂಸ್ಥೆಯಿಂದ ಉತ್ತಮ ಶಿಕ್ಷಣ ಪಡೆದು ಉನ್ನತ ಹುದ್ದೆ ಪಡೆದು ಉತ್ತಮ ಪ್ರಜೆಯಾದರೆ ನಾವು ಪಟ್ಟ ಶ್ರಮ ಸಾರ್ಥಕವಾಗುತ್ತೆ ಎಂದಿದ್ದಾರೆ. ಮಕ್ಕಳು ಮುಂದಿನ ಪ್ರಜೆಗಳಾಗತಕ್ಕಂಥ ವ್ಯವಸ್ಥೆಯಲ್ಲಿ ಮಕ್ಕಳ ಬಡತನದ ಪರಿಸ್ಥಿತಿಯಲ್ಲಿ ಹೇಗೆ ಬೆಳೆದರು, ಅವರ ಒಂದು ಸ್ಥಾನಮಾನವನ್ನು ಹೇಗೆ ಪಡೆದರು ಅಂತಕ್ಕಂಥ ತಕ್ಕ ಕಾರಣಕರ್ತರು ಪೋಷಕರು ಮತ್ತು ಶಿಕ್ಷಕರು. ಇವೆಲ್ಲರ ಮಧ್ಯದಲ್ಲಿ ಮಕ್ಕಳ ಭವಿಷ್ಯ ಬೆಳವಣಿಗೆ ಆಗಲು ಸಾಧ್ಯತೆ ಉಂಟು. ಆ ಸಾಧನೆಯನ್ನ ನಮ್ಮ ವಿರಕ್ತ ಮಠದ ಈ ಶಾಲೆ ಮುಂಚೂಣಿಯಲ್ಲಿದೆ ಅಂತಕ್ಕಂಥ ಮಾತನ್ನು ಹೇಳಿದರು. 95ನೇ ಇಸ್ವಿಯಲ್ಲಿ ಈ ಒಂದು ಕ್ಷೇತ್ರದ ಅಧಿಪತಿಯಾಗಿ ನಾನು ಬಂದೆ. ಆ ಸಂದರ್ಭದಲ್ಲಿ ಸ್ಮಶಾನ ಇರತಕ್ಕಂಥ ಆ ಭಾಗದಲ್ಲಿ ಶಾಲೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ವಿ. ಎಲ್ಲರೂ ಸ್ಮಶಾನ ಪಕ್ಕಕ್ಕೆ ಶಾಲೆ ಮಾಡ್ತಾರೆ, ಗುರುಗಳು ಇಲ್ಲೆಲ್ಲಿ ಮಕ್ಕಳು ಸೇರ್ತಾರೆ ಅಂತ ಹೇಳಿ ಬಹಳ ತಿರಸ್ಕಾರ ಭಾವನೆಯಿಂದ ವರ್ತಿಸ್ತಕ್ಕಂಥವರಾಗಿದ್ದರು. ಆ ಭಗವಂತನ ಪ್ರೇರಣೆಯಿಂದ ನಮಗ ಉತ್ತಮವಾಗಿರತಕ್ಕಂಥ ಒಬ್ಬ ಶಿಕ್ಷಕರು ನಮಗ ಸಿಕ್ಕರ ಒಳಿತಾಗುತ್ತೆ ಅಂತಕ್ಕಂಥ ಸಂಕಲ್ಪವನ್ನ ಆ ಕಲ್ಪನಾದೀಶ್ವರನ ಗತಿಯಲ್ಲಿ ಸಂಕಲ್ಪ ಮಾಡಿದಾಗ ಅಲ್ಲಿಂದ ಚಿಕ್ಕನಾಯಕನಲ್ಲಿ ಸೇವೆ ಮಾಡತಕ್ಕಂಥ ಹಿರೇಮಠ ಅವರು ತಮ್ಮದೇ ಆಗಿರತಕ್ಕಂಥ ಸೇವೆ ಮುಕುಟು ಬಳಸಿ ಕೂಡಿಕೊಂಡಿದ್ರು. ಸಾಕಪ್ಪ ಈ ಮೈಸೂರು ಶಿಕ್ಷಿ ಸವಾಸ ಅಂತ ಹೊಂಟಾಗ ಶ್ರೀಮಠಕ್ಕೆ ಬಂದು ಬುದ್ಧಿದೇವರಿಗೆ ಒಂದು ಆಶೀರ್ವಾದ ದಯಪಾಲಿಸಿ ನಾನು
ನಿವೃತ್ತನಾಗಿ ಈ ಒಂದು ಕ್ಷೇತ್ರವನ್ನು ಬಿಟ್ಟು ಹೋಗ್ತಾ ಇದ್ದೀನಿ ಅಂತ ಹೇಳಿ. ನಿನ್ನ ವೃತ್ತಿ ಏನಪ್ಪಾ ಅಂತ ನಾವು ಕೇಳಿದ್ವಿ. ಆ ಶಾಲೆಯಲ್ಲಿ ಒಂದು ವ್ಯವಸ್ಥಾಪಕ ಸಮಿತಿಯಲ್ಲಿದ್ದು ಆ ಸಂಸ್ಥೆಯ ಕಾರ್ಯಕಾರ ಸಮಿತಿಯ ಡೈರೆಕ್ಟರ್ ಆಗಿ ಶಾಲಾ ನಿರ್ವಹಣೆ ಮಾಡತಕ್ಕಂಥ ಒಂದು ಸಮಿತಿಯಲ್ಲಿ ನಾನಿದ್ದೆ, ಕೆಲಸ ಕಾರ್ಯಗಳನ್ನು ಮಾಡಿದೆ. ಅವರಲ್ಲಿ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಬಂದು ನಾನು ಬಿಟ್ಟು ಹೋಗ್ತಾ ಇದ್ದೀನಿ ಅಂತ. ಅವಾಗ ಡಾಕ್ಟರ್ ಹೇಳಿದ್ದು ಹಾಲು ಅನ್ನ, ರೋಗಿ ಬಯಸಿದ್ದು ಹಾಲು ಅನ್ನ. ನಾವು ಒಂದು ಹುಡುಗಿಯಲ್ಲಿ ಸಂಕಲ್ಪ ಮಾಡಿದ್ದು ಶಾಲೆ ಮಾಡಬೇಕು ಅಂತ. ನನ್ನ ಅಭಿಪ್ರಾಯ ಏನಿತ್ತು, ಉತ್ತಮವಾಗಿರ್ತಕ್ಕಂಥ ಶಿಕ್ಷಕರ ಶಾಲೆ ಮಾಡೋಣ, ಸುಮ್ಮನೆ ಎಲ್ಲರ ಹಳ್ಳಿ ಪಾಠ ಮಾಡುವಂಥ ಶಾಲೆ ಮಾಡೋದು ಇದಲ್ಲ ಅಂತಕ್ಕಂಥ ಅನಿಸಿಕೆ ಇಟ್ಕೊಂಡು ಭಗವಂತನ ಪ್ರಾರ್ಥನೆ ಮಾಡಿದ್ಯ. ಭಗವಂತ ಹಿರೇಮಠನ್ನ ಇಲ್ಲಿ ಕಳಿಸಿಕೊಟ್ರು. ಅಪ್ಪ ನೀನು ಎಲ್ಲಿ ಹೋಗ್ಬೇಡಪ್ಪ, ನನ್ನ ಬಿಲ್ಡಿಂಗ್ ಐತಿ, ನನ್ನ ಜಮೀನ್ ಐತಿ, ಮಾಡೋಣ ಬಾ ಅಂತೇಳಿ ಕರೆದು ಅವರಿಗೆ ಅವತ್ತು ವಹಿಸಿದ್ದೀವಿ. ಈ ತಾಲೂಕಿನಲ್ಲಿ, ಈ ಜಿಲ್ಲೆಯಲ್ಲಿ, ಈ ಕ್ಷೇತ್ರದ ಅಭಿವೃದ್ಧಿಯ ಸಾಧಕರಾಗಿ ಉತ್ತಮವಾಗಿರ್ತಕ್ಕಂಥ ಸಂಸ್ಥೆಯ ಹೆಸರನ್ನು ಗಳಿಸಿಕೊಂಡು ಬಂದಂತರಾಗಿದ್ದಾರೆ. ನಾಗಭೂಷಣ್, ಪ್ರಜಾಶಕ್ತಿ ಟಿವಿ, ತುರುವೇಕೆರೆ.